ಸಮಾಜದ ಉಪಾಧ್ಯಕ್ಷನಾಗಿದ್ದೆ. ಈ ಸಲ ಸಹ ಸ್ಪರ್ಧೆಗೆ ನಿಂತಿದ್ದೆ. ಜನಗಳು ನನ್ನನ್ನು ಏಕೈಕ ವ್ಯಕ್ತಿ ಆದ್ದರಿಂದ ಈ ಸರಿ 176 ಓಟುಗಳನ್ನು ಕೊಟ್ಟಿದ್ದಾರೆ. ನನಗೂ ಸ್ವಲ್ಪ ನಿಂತಿದ್ದವರು 15 ಜನರ ವಿರುದ್ಧ 176 ಓಟು ತಗೊಂಡಿದ್ದೀನಿ. ನಾನೇನು ಸೋತಿಲ್ಲ, ಗೆದ್ದಂತೇನೆ. ಮುಂದೆ ಈ ತಾಲೂಕು ಕೃಷಿಕ ಸಮಾಜದಲ್ಲಿರೋರು ನನ್ನ ಹಿಡಿತದಲ್ಲೇ ಇರಬೇಕು ಅನ್ನೋ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಅದು ಇರಬಾರ್ದು. ಇದು ಸಾರ್ವಜನಿಕರ ಸ್ವತ್ತು. ಇನ್ನೊಬ್ಬರಿಗೂ ಅವಕಾಶ ಮಾಡಿಕೊಟ್ಟು ರೈತರ ಹಿತದೃಷ್ಟಿಯಲ್ಲಿ ದುಡಿಯುವಂಥ ವ್ಯವಸ್ಥೆ ಆಗಬೇಕು. ಆದ್ದರಿಂದ ಗೆದ್ದಿರ್ತಕ್ಕಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಅವ್ರಿಗೂ ಸ್ವಾಗತಿಸ್ತೀನಿ. ವೈಯಕ್ತಿಕವಾಗಿ ಅವ್ರ ಮೇಲೇನು ಇದಿಲ್ಲ. ನನಗೂ ಜನ ಕೊಟ್ಟಿದ್ದಾರೆ. ಪಾಪ ನಾನು ಜನಗಳ ಹತ್ರ ಓಟನ್ನ ಇದು ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಅವ್ರ ಬಗ್ಗೆನೂ ಏನು ನನಗೆ ಇದಿಲ್ಲ, ದ್ವೇಷ ಇಲ್ಲ. ಮುಂದಿನ ದಿನದಲ್ಲಿ ಒಳ್ಳೆಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿಕೊಂಡು ಜನರಿಗೋಸ್ಕರ ದುಡಿಯುವಂಥ ವ್ಯಕ್ತಿಗಳನ್ನು ಅಧ್ಯಕ್ಷರು ಮಾಡಬೇಕೆಂದು ಕೇಳ್ಕೊಳ್ತಾ, ಮತ್ತು ನಮ್ಮ ತಾಲೂಕಿನಲ್ಲೇ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿಯವರು ಮುಂದೆ ರಾಜ್ಯಾಧ್ಯಕ್ಷರು ಮಾಡೋದು ಅವರ ಇದೇ ಇರೋದ್ರಿಂದ, ಅಂದರೆ ನಮ್ಮ ತಾಲೂಕಿಗೆ ಕೊಡಬೇಕು ಅಂತ ಏನು ಇದಿಲ್ಲ. ಅದು ಒಳ್ಳೆ ವ್ಯಕ್ತಿನ ರೈತರಿಗೆ ಸ್ಪಂದಿಸುವಂಥ ವ್ಯಕ್ತಿಗೆ ಕೊಡಬೇಕು ಅಂತ ನಮ್ಮ ತಾಲೂಕಿನ ಕೃಷಿಕ ಸಮಾಜದ ಪರವಾಗಿ, ರಾಜ್ಯದ ರೈತರ ಪರವಾಗಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾಹರ್.